ನಮಸ್ಕಾರ, ವೆಲ್ಕಮ್ ಟು VSK ಕರ್ನಾಟಕ ರೆಸಿಪೀಸ್. ಇವತ್ತು ನಾವು ಮಾಡುತ್ತಿದ್ದೇವೆ ಮಜ್ಜಿಗೆ ಅಂಬರ, ಉತ್ತರ ಕರ್ನಾಟಕ ಸ್ಪೆಷಲ್. ಇದನ್ನು ಮಜ್ಜಿಗೆ ಸಾಂಬಾರ್ ಅಂತ ಕೂಡ ಕರೆಯಬಹುದು. ಯಾವಾಗಲೂ ಸಾಂಬಾರ್ ತಿಂದು ಬೋರ್ ಆಗಿದ್ದರೆ ಇದನ್ನು ಒಮ್ಮೆ ಟ್ರೈ ಮಾಡಿ. ಇದನ್ನು ತುಂಬ ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಸಾಮಗ್ರಿಗಳಿಂದ ಮಾಡಿಕೊಳ್ಳಬಹುದು. ಬನ್ನಿ ಮಜ್ಜಿಗೆ ಅಂಬರ ಹೇಗೆ ಮಾಡುವುದು ಅಂತ ನೋಡೋಣ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ನಾನು ಇಲ್ಲಿ 2 ಗ್ಲಾಸ್ ಆಗುವಷ್ಟು ಮಜ್ಜಿಗೆಯನ್ನು ತೆಗೆದುಕೊಂಡಿದ್ದೇನೆ. ಅರ್ಧ ಬಟ್ಟಲು ಜೋಳದ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಇದನ್ನು ಕಡಲೆ ಹಿಟ್ಟಿನಿಂದ ಮಾಡುತ್ತಾರೆ, ಆದರೆ ನಾನು ಇಲ್ಲಿ ಜೋಳದ ಹಿಟ್ಟಿನಿಂದ ಹೇಗೆ ಮಾಡಬಹುದು ಅಂತ ತೋರಿಸಿದ್ದೇನೆ. ಚೆನ್ನಾಗಿ ಚಮಚದಿಂದ ಮಿಕ್ಸ್ ಮಾಡಿಕೊಳ್ಳಬೇಕು. ಗಂಟಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚಮಚದ ಸಹಾಯದಿಂದ. ಈಗ ಮಜ್ಜಿಗೆ ಅಂಬರಕ್ಕೆ ನಾವು ಮಸಾಲೆ ರೆಡಿ ಮಾಡಿಕೊಳ್ಳೋಣ. ಹಸಿಮೆಣಸಿನಕಾಯಿ 4, ಹಸಿ ಶುಂಠಿ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಕರಿಬೇವು ಸ್ವಲ್ಪ, ಜೀರಿಗೆ 2 ಸ್ಪೂನ್, ಚಿಟಿಕೆ ಇಂಗನ್ನು ಹಾಕಿಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ರುಬ್ಬಿಕೊಳ್ಳಿ. ಆಗಲೇ ರುಬ್ಬಿದ ಮಸಾಲೆಯನ್ನು ಮಜ್ಜಿಗೆಗೆ ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇನ್ನೊಂದು ಪಾತ್ರೆಯನ್ನು ತೆಗೆದುಕೊಂಡು ಒಗ್ಗರಣೆಗೆ 4 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಒಣ ಮೆಣಸಿನಕಾಯಿ 2 ಹಾಕಿಕೊಳ್ಳಿ. ಕರಿಬೇವು ಸ್ವಲ್ಪ, ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಮಜ್ಜಿಗೆಯನ್ನು ಹಾಕಿಕೊಳ್ಳಿ. ಇದನ್ನು ಕೈ ಬಿಡದೆ ಸ್ವಲ್ಪ ತಿರುಗುತ್ತಲೇ ಇರಿ. ಇದನ್ನು ಜಾಸ್ತಿ ಕುದಿಸಿಕೊಳ್ಳಬಾರದು, ಬರೀ 1 ಕುದಿ ಬಂದರೆ ಸಾಕು. ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ಇದನ್ನು ಬಹಳ ಗಟ್ಟಿಯಾಗಿ ಮಾಡಿಕೊಳ್ಳಬಾರದು. ನೋಡಿ ಎಷ್ಟು ಚೆನ್ನಾಗಿ ಮಜ್ಜಿಗೆ ಅಂಬರ ಆಗಿದೆ ಅಂತ. ಈಗ ಮಜ್ಜಿಗೆ ಅಂಬರ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ. ನಮಸ್ಕಾರ.